ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಯೋಚನೆ ಮಾಡಿ, ಒಂದು ಫಾರೆಸ್ಟ್ ಅಲ್ಲಿ ನಡ್ಕೊ ಹೋಯ್ತಾ ಇರ್ತೀರಿ. 1 ಸ್ಕ್ವೇರ್ ಮೀಟರ್ಗೂ ಅತ್ಯಂತ ವಿಷಕಾರಿ ಹಾವು ಕಾಡುಗಳಲ್ಲಿ ಅಂತ ಅಂದ್ರೆ ಫಾರೆಸ್ಟ್ ಗಳಲ್ಲಿ ಯಾವಾಗ್ಲೂ ಹಾವು ಇದ್ದೇ ಇರುತ್ತೆ. ಬಟ್ ಆದ್ರೆ 1 ಸ್ಕ್ವೇರ್ ಮೀಟರ್ಗೂ ಒಂದೊಂದು ವಿಷಕಾರಿ ಹಾವು ಇದ್ರೆ ಯಾವ ತರ ಭಯ ಬರುತ್ತೆ. ಸೊ ಕಾಡುಗಳಾದ್ರೆ ತಪ್ಪಿಸ್ಕೊಳ್ಳೋದೇ ಡೌಟ್. ಯಾಕೆ ಅಂತಂದ್ರೆ ಅತ್ಯಂತ ವಿಷಕಾರಿ ಹಾವುಗಳಿರುವಾಗ ಹೆಂಗ್ ತಪ್ಪಿಸ್ಕೊಳಕ್ ಆಗುತ್ತೆ. ಬಟ್ ಬೈ ಚಾನ್ಸ್ ತಪ್ಪಿಸ್ಕೋಬಹುದು. ಆದ್ರೆ ಒಂದು ಐಲ್ಯಾಂಡ್ ಅಲ್ಲಿ ಒಂದು ದ್ವೀಪದಲ್ಲಿ ಸಿಗಾಕೊಂಡ್ರೆ ಯಾವ ತರ ಫೀಲ್ ಕೊಡುತ್ತೆ. ಸುತ್ತ ನೀರು, ಸುತ್ತ ಸಮುದ್ರ, ಮಧ್ಯೆ ಐಲ್ಯಾಂಡ್. ಆ ಐಲ್ಯಾಂಡ್ ತುಂಬಾ ಬರೀ ವಿಷಕಾರಿ ಆದಂತಹ ಹಾವು. ಪರ್ ಸ್ಕ್ವೇರ್ ಮೀಟರ್ಗೂ ಒಂದೊಂದು ವಿಷಕಾರಿ ಹಾವು ಐತೆ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ. ಬರೀ ಒಬ್ರೇ ನಡ್ಕೊ ಹೋಯ್ತಿದ್ರೆ ಎಷ್ಟು ಭಯ ತೋರಿಸುತ್ತೆ. ಸೊ ಅದೇ ತರನೇ ನಮ್ಮ ಇಂಡಿಯಾದಲ್ಲಿ ಈ ಐಲ್ಯಾಂಡ್ ಇಲ್ಲ. ಸೊ ಇದೆಲ್ಲ ಐತೆ ಅಂತಂದ್ರೆ ಬ್ರೆಜಿಲ್ನ ಸಾ ಪೌಲ್ ಸಿಟಿಯಿಂದ 145 ಕಿಲೋಮೀಟರ್ ದಾಟಿ ಒಂದು ದ್ವೀಪ ಇದೆಯಂತೆ. ಒಂದು ಸ್ನೇಕ್ ಐಲ್ಯಾಂಡ್ ಅಂದ್ರೆ ಹಾವಿನ ದ್ವೀಪ. ಸೊ ಇದರ ಹೆಸರೇನು ಗೊತ್ತಾ? ಇಲ್ಹಾಡ ಕ್ಯೂಮಿಡಾ ಗ್ರಾಂಡೆ. ಸೊ ಇದರ ಅರ್ಥ ಏನು ಗೊತ್ತಾ? ಪೋರ್ಚುಗೀಸ್ ಲ್ಯಾಂಗ್ವೇಜ್ ಅಲ್ಲಿ ಬೆಂಕಿ ಹಚ್ಚದಂತೆ. ಸೊ ಬೆಂಕಿ ಹಚ್ಚಿ ಓಡಿಸಿದ್ರು ಏನೋ ಗೊತ್ತಿಲ್ಲ. ಬಟ್ ಈ ಪೋರ್ಚುಗೀಸ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಹಾಡ ಕ್ಯೂಮಿಡಾ ಗ್ರಾಂಡೆ ಅಥವಾ ಸ್ನೇಕ್ ಐಲ್ಯಾಂಡ್. ಸೊ ಇಲ್ಲಿ ಎಷ್ಟೋ ವಿಷಕಾರಿ ಹಾವಿದೆಯಂತೆ. ಬಟ್ ಪರ್ಟಿಕ್ಯುಲರ್ ಆಗಿ ಗೋಲ್ಡನ್ ಲಾಂಚ್ ಹೆಡೆಡ್ ವೈಪರ್ ಅಂದ್ರೆ ಇದು ಈ ಐಲ್ಯಾಂಡ್ ಅಲ್ಲಿ ಮಾತ್ರ ನೋಡ್ಬೋದಂತೆ. ಊರೊಳಗೂ ಇದೆಯಂತೆ. ಆ ಪೌಲ್ ಸಿಟಿ ಅಂತ ಹೇಳದ್ನಲ್ಲ, ಆ ಊರೊಳಗೂ ನೋಡ್ಬೋದಂತೆ. ಇರುವಂತ ವೈಪರ್ಗೂ ಈ ಐಲ್ಯಾಂಡ್ ಅಲ್ಲಿ ಇರುವಂತ ವೈಪರ್ಗೂ ಎಷ್ಟೋ ಡಿಫ್ರೆನ್ಸ್ ಇದೆಯಂತೆ. ಯಾಕೆ ಅಂತಂದ್ರೆ ಊರೊಳಗಿರುವಂತದ್ದು ಅಷ್ಟೇನು ವಿಷ ಇರಲ್ಲ ಅಂತ. ಅಂದ್ರೆ ಅದಕ್ಕೂ ವಿಷ ಇರುತ್ತೆ, ಬಟ್ ಅಷ್ಟೇನು ಇರಲ್ವಂತೆ. ಆದ್ರೆ ಈ ಐಲ್ಯಾಂಡ್ ಅಲ್ಲಿ ಇರುವಂತ ವೈಪರ್ಗೆ, ಹಾವಿಗೆ ತುಂಬಾ ಅದರ 5 ಪಟ್ಟು ವಿಷ ಜಾಸ್ತಿ ಅಂತೆ. ಹೆಂಗೆ, ಏನಾಯ್ತು? ಸೊ ಈ ಪರ್ಟಿಕ್ಯುಲರ್ ಆಗಿ ಈ ಹಾವುಗಳು 4,000 ಹಾವಿದೆಯಂತೆ. ಈ 4,000 ಅನ್ನೋದೆಲ್ಲ ಕಮ್ಮಿ ತಾನೆ ಅಂತ ಕೆಲವ್ರು ಕೇಳ್ಬೋದು. ಕಮ್ಮಿ ತಾನೆ, ನಮ್ಮ ಇಂಡಿಯಾದಲ್ಲಿ ಲಕ್ಷಾಂತರ ಹಾವು ಐತೆ ಅಂತ ಹೇಳ್ಬೋದು. ಆದ್ರೆ ಈ ಐಲ್ಯಾಂಡ್ ತುಂಬಾ ಚಿಕ್ಕದು. 106ರಿಂದ 110 ಏಕ್ಡೇರ್ಸ್ ಮಾತ್ರ ಇರುತ್ತಂತೆ ಈ ಐಲ್ಯಾಂಡ್, ಈ ದ್ವೀಪ. ಈ ದ್ವೀಪದಲ್ಲಿ 4,000 ಹಾವು. ಅದು ಕೂಡ ಎಷ್ಟು 10 ಪಟ್ಟು ವಿಷ ಜಾಸ್ತಿ ಇರುವಂತ, ನಾರ್ಮಲ್ ಹಾವಿಗಿಂತ 10 ಪಟ್ಟು ವಿಷ ಜಾಸ್ತಿ ಇರುವಂತ ಹಾವುಗಳು, ವಿಷಕಾರಿ ಹಾವು 4,000 ಅನ್ನೋದು ಹೈಯೆಸ್ಟೇ. ಸೊ ಇಲ್ಲಿ ಯಾರು ಕೂಡ ಹೋಗಕ್ಕಾಗಲ್ವಂತೆ. ಇಸ್ ಅ ಬ್ಯಾಂಡ್ ಏರಿಯಾ. ಯಾರಾದ್ರೂ ಅನುಮತಿ ಇಲ್ಲದೆ ಹೋದ್ರೆ ಹೈಯೆಸ್ಟ್ ಫೈನ್ ಕಟ್ಟಬೇಕು, ಇಲ್ಲಾಂದ್ರೆ ಹಿಡಿದು ಒಳಿಕಾಗ್ತಾರೆ. ಬಟ್ ಈಗಲೂ ಕೂಡ ಎಷ್ಟೋ ಜನ ಹೋಗ್ತಾ ಇದಾರಂತೆ. ಪರ್ಮಿಷನ್ಸ್ ಇಸ್ಕೊಂಡು ಕೆಲವು ಸೈಂಟಿಸ್ಟ್ ಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತಿದಾರಂತೆ. ಫಸ್ಟ್ ಆಫ್ ಆಲ್, ಈ ಹಾವುಗಳೆಲ್ಲ, ಇಷ್ಟೊಂದು ಹಾವುಗಳು ಬರ್ಲಿಕ್ಕೆ ಏನ್ ಕಾರಣ? ಸೊ ಏನಾಗೈತೆ ಅಂತಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ಯುಮ ಯುಗದ ನಂತರ ಈ ಪೌಲ್ ಸಿಟಿ ಅಂತ ಹೇಳೋನಲ್ಲ, ಈ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿರುತ್ತೆ. ಹೆಚ್ಚಾದ ನಂತರ ಈ ಪರ್ಟಿಕ್ಯುಲರ್ ಆಗಿ ಈ ಐಲ್ಯಾಂಡ್ ಪಾರ್ಟ್ ಮಾತ್ರ ಕಟ್ಟಾಗಿ ಸ್ವಲ್ಪ ದೂರ ಬಂದು ಹಂಗೆ ನಿಂತ್ಕೊಂಡೈತೆ. ನಿಂತಾದ್ಮೇಲೆ ಸೊ ಅಲ್ಲಿರುವಂತಹ ಹಾವುಗಳನ್ನ ಬೇಟೆಯಾಡಕ್ಕೆ ಬೇರೆ ಪ್ರಾಣಿಗಳಿಲ್ಲ, ಒಡೆಯಕ್ಕೆ ಮನುಷ್ಯರುಗಳಿಲ್ಲ. ಸೊ ಅದಕ್ಕೆ ಅಲ್ಲಿರುವಂತಹ ಹಾವುಗಳು ಮರಿ ಮಾಡಿ ತನ್ನ ಜನಸಂಖ್ಯೆ, ಹಾವಿನ ಜನಸಂಖ್ಯೆಯನ್ನ ಜಾಸ್ತಿ ಮಾಡೈತೆ. ಸೊ ಇದಕ್ಕೆ ಆಹಾರ ಏನು ಅಂತ ಕೇಳಿದ್ರೆ, ಕೆಲವು ಮೀನುಗಳನ್ನ ತಿನ್ನುತ್ತೆ, ಅಲ್ಲಿ ಬರುವಂತ ಪಕ್ಷಿಗಳನ್ನ ತಿನ್ನುತ್ತೆ. ಎಷ್ಟೋ ಪಕ್ಷಿಗಳು, ದೇಶ ಬಿಟ್ಟು ಬರೋವೆಲ್ಲ ಪಕ್ಷಿಗಳೈತಲ್ಲ, ಅಲ್ಲಿ ಓದಾಡಕ್ಕೆ ಆ ಹಾವುಗಳು ಆ ಪಕ್ಷಿಗಳನ್ನ ಬೇಟೆಯಾಡಿ ತಿನ್ನುತ್ತಂತೆ. ಸೊ ನಾನು ಮೊದಲೇ ಹೇಳದಂಗೆ ಊರೊಳಗಿರುವಂತಹ ಹಾವುಗೂ ಇದಕ್ಕೂ ವಿಷ ಜಾಸ್ತಿ ಐತೆ ಅಂತ ಹೇಳೋನಲ್ಲ, ಎವಲ್ಯೂಷನ್. ತನ್ನ ಜೀವನ ಶೈಲಿಗೋಸ್ಕರ, ತನ್ನ ಜೀವ ಉಳ್ಸಕ್ಕೋಸ್ಕರ ತನ್ನ ವಿಷಗಳನ್ನ ಪವರ್ ಮಾಡ್ಕೊಂಡೈತೆ. ಅರ್ಥ ಆಗುವಂಗೆ ಹೇಳ್ಬೇಕು ಅಂತಂದ್ರೆ ಪವರ್ ಮಾಡ್ಕೊಂಡೈತೆ, ಎವಲ್ಯೂಷನ್. ಸೊ 1900 ಟೈಮಲ್ಲಿ ಒಂದು ಫ್ಯಾಮಿಲಿ ಇತ್ತಂತೆ ಈ ಐಲ್ಯಾಂಡ್ ಅಲ್ಲಿ. ಒಂದು ದ್ವೀಪ ಅಲ್ಲ, ಲೈಟ್ ಹೌಸ್ ಇತ್ತಂತೆ. ಆ ಲೈಟ್ ಹೌಸ್ ಅಲ್ಲಿ ಲೈಟ್ ಹೌಸ್ ಕೀಪರ್ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರಂತೆ. ಸೊ ಅವರ ಒಂದು ಫ್ಯಾಮಿಲಿಯನ್ನ ಅಲ್ಲಿರುವಂತಹ ವಿಷಕಾರಿ ಹಾವುಗಳು ಸಾಯಿಸೈತೆ, ಒಂದು ಫ್ಯಾಮಿಲಿಯನ್ನೇ ಸಾಯಿಸೈತೆ. ಇದಾದ ನಂತರ ಆ ಲೈಟ್ ಹೌಸ್ ಸೊ ಆ ಫ್ಯಾಮಿಲಿಗೆ ಈ ತರ ಆದ್ಮೇಲೆ ಬ್ಯಾಂಡ್ ಏರಿಯಾ ಅಂದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಸೊ ಯಾರು ಕೂಡ ಹೋಗಂಗಿಲ್ಲ ಅಂತವ. ಸೊ ಅಲ್ಲಿರುವಂತ ಲೋಕಲ್ ಪೀಪಲ್ ಏನ್ ಹೇಳ್ತಾವ್ರೆ ಅಂತಂದ್ರೆ, ಇಲ್ಲಿ ಸ್ಮಗ್ಲಿಂಗ್ ಜಾಸ್ತಿ ನಡೆದೈತೆ, ದುಡ್ಡನ್ನ ಕಳ್ತನ ಮಾಡ್ಕೊಂಡ್ಬಂದು ಅಲ್ಲಿ ಇಡ್ತದ್ರಂತೆ. ಸೊ ಅದಕ್ಕೋಸ್ಕರ ಕೆಲವು ಹಾವುಗಳನ್ನ, ವಿಷಕಾರಿ ಹಾವುಗಳನ್ನ ತಂದಿಟ್ಟವ್ರೆ ಅಂತ ಹೇಳ್ತಿದ್ರು. ಸೊ ಇದು ಕೂಡ 100% ಫೇಕ್ ನ್ಯೂಸ್ ಅಂತ ಹೇಳ್ತವ್ರೆ. ಬಟ್ ಒಂದು ಕಡೆ
ಇಂಗು ಇರ್ಬೋದು ಅಂತ ಹೇಳ್ತವ್ರೆ. ಸೊ ಕೆಲವ್ರು ಹೇಳುವಂಥದ್ದು ಇಂಗು ಇರ್ಬೋದು ಅಂತ ಹೇಳ್ತವ್ರೆ. ಕೆಲವರು ನಾನು ಮೊದಲೇ ಹೇಳ್ದಂಗೆ ಸೈಂಟಿಸ್ಟ್ಗಳೆಲ್ಲ ಬೇಟೆಯಾಡಲಿಕ್ಕೆ ಒಂದು ಪ್ರಾಣಿಗಳಿಲ್ಲ, ಹೊಡೆಯೋಕ್ಕೆ ಮನುಷ್ಯರುಗಳಿಲ್ಲ. ಸೊ ಅದಕ್ಕೋಸ್ಕರನೇ ಈ ಹಾವುಗಳು ಇಷ್ಟೊಂದು ಹಾವುಗಳು ಜಾಸ್ತಿ ಆಗೈತೆ ಅಂತ ಹೇಳ್ತವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.